ತಂತಿಯಲ್ಲಿ ಸುನಾದವಿದೆ, ತಂತಿಯಲ್ಲಿ ಸುನಾದವಿದೆ, ಅದನ್ನು ವೀಣದಿಂದ ಬಿಗಿದಾಗ ಮಾತ್ರ. ವಾದ್ಯಗಳಲ್ಲಿ ಸುನಾದವಿದೆ, ವಾದ್ಯಗಳಲ್ಲಿ ಸುನಾದವಿದೆ, ಅದನ್ನು ಚರ್ಮಗಳಿಂದ ಬಿಗಿದಾಗ ಮಾತ್ರ. ವಾದ್ಯಗಳಲ್ಲಿ ಸುನಾದವಿದೆ, ಅದನ್ನು ಚರ್ಮಗಳಿಂದ ಬಿಗಿದಾಗ ಮಾತ್ರ. ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ, ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ, ಅದನ್ನು ದಾರದಿಂದ ಬಿಗಿದಾಗ ಮಾತ್ರ. ಸ್ವತಂತ್ರ ಧೀರ ಸಿದ್ದೇಶ್ವರ, ನನ್ನಲ್ಲೂ ಶಕ್ತಿ ಇದೆ, ನನ್ನನ್ನು ನಿನ್ನ ಶ್ರೀಚರಣಗಳಿಗೆ ಮಣಿದಾಗ ಮಾತ್ರ. ಪ್ರಥಮದಲ್ಲಿ ಗುರು ಪರಂಪರೆ ಧ್ಯಾನಿಸಿಕೊಂಡು ಈ ಶಾಲೆಯ ಬೀಳ್ಕೊಡ ಸಮಾರಂಭದ ಮುಖ್ಯ ಶಿಕ್ಷಕರಾದ ಜಮದರ್ ಸರ್, ಬಹುಶಃ ಅವ್ರು ನೋಡಿ ಭಾಳಷ್ಟು ಶಿಕ್ಷಕರು ಕಲಿಬೇಕು. ನಾನು ಫಸ್ಟಿಗೆ ಬಂದಾಗ ಇಲ್ಲಿ HM ಸರ್ ಯಾರು ಅಂತ ಕೇಳಿದೆ. ನಾನು ಹೋದ ವರ್ಷ ಬಂದಾಗ ಅವ್ರು ಏನು ಮಾಡ್ತಿದ್ರು ಅಂತ ಕೇಳಿದರೆ, ಇಲ್ಲೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡ್ತಿದ್ರು. ನಾನು ಅವರಿಗೆ ಕೇಳಿದೆ HM ಸರ್ ಯಾರು ಅಂತ. ಅವ್ರು ಬರ್ತಾರೆ ಒಳಗಾರ ಅಂತಂದರು. ಕೈ ತಕ್ಕೊಂಡು ಬಂದು ಅಪ್ಪರೇ ಬರ್ರಿ ಅಂತ ಕರೆದ್ರು. ನನಗನ್ನಿಸ್ತು, ಇಷ್ಟು ಸುಂದರವಾದ ಪರಿಸರ ವಾತಾವರಣದಲ್ಲಿ ಇರ್ತಕ್ಕಂಥ ಶಾಲೆ ಇಷ್ಟು ದೊಡ್ಡ ಎತ್ತರ ಮಟ್ಟಕ್ಕೆ ಹೋಗಬೇಕಾದ್ರೆ ಒಬ್ಬ ಶಿಕ್ಷಕ ಒಬ್ಬ ಹಾಳಾಗಿ ಕೆಲಸ ಮಾಡಿದಾಗ ಮಾತ್ರ ಒಂದು ಶಿಕ್ಷಣ ಸಂಸ್ಥೆ ಬಹು ಎತ್ತರಕ್ಕಾಗಿ ಬೆಳೀತದ ಅಂತ ಹೇಳ್ಬೇಕು. ನೋಡಿ ಕಲಿಬೇಕು. ಅಲ್ಲಿರ್ತಕ್ಕಂಥ ಒಂದು ಹೊದಿಕೆ ತೆಗೆದ್ರು, ಬೆಡ್ಶೀಟು. ಬಹುಶಃ ನನಗನ್ಸದ ನೀವು ಯಾರು ಕಸ ಬಡಲಿಲ್ಲ, ಸರ್ ಕಸ ಬಡಿತಾರ ಅಂತ ಅನಿಸಿಬಿಡ್ತದೆ ನನಗೆ. ಅವ್ರು ನೋಡ್ರಿ, ಬದುಕು ಯಾವಾಗ ಸಾರ್ಥಕ ಆಗ್ತದೆ ಗೊತ್ತಾ? ಭಗವಂತ ಈ ಬದುಕನ್ನು ಕೊಟ್ಟಾನಲ್ಲ, ಈ ಬದುಕಿಗೆ ಅರ್ಥ ಬರಬೇಕಲ್ಲ, ಈ ಬದುಕಿಗೆ ಒಂದಿಷ್ಟು ಗೌರವ ಬರಬೇಕಲ್ಲ. ಭಗವಂತ ಈ ಬದುಕು ಬಹಳ ಸುಂದರವಾಗಿ ಕೊಟ್ಟಿದ್ದಾನೆ. ಈ ಬದುಕಿಗೆ ಒಂದಿಷ್ಟು ಅರ್ಥ, ಈ ಬದುಕಿಗೆ ಒಂದಿಷ್ಟು ಕಿಮ್ಮತ್ತು ಬರಬೇಕಾದ್ರೆ ನಾವು ಏನ್ ಮಾಡಬೇಕಾಗ್ತದೆ? ಎಲ್ಲ ಭಗವಂತ ಭೂಮಿ ಮೇಲೆ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿಸಿದ್ದಾನೆ. ಆದರೆ ಎಲ್ಲವನ್ನು ಹುಟ್ಟುತ್ತಾವ, ನಾಯಿ ಹುಟ್ಟುತ್ತಾವ, ಪ್ರಾಣಿ ಪಕ್ಷಿಗಳು ಹುಟ್ಟುತ್ತಾವ, ಎಲ್ಲವೂ ಹೇಗೆ ಹುಟ್ಟುತ್ತಾವ ಹಾಗೆ ಮಾತ್ರ ಸತ್ತು ಹೋಗ್ತವೆ. ಆದರೆ ಮನುಷ್ಯ ಮಾತ್ರ ಹಾಗೆ ಸಾಯಬಾರದು. ಮನುಷ್ಯ ಹೇಗೆ ಸಾಯಬೇಕಂತ ಕೇಳಿದ್ರೆ, ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತೆ, ಹೆಸರು ಇರಂಗಿಲ್ಲಂತೆ. ಸತ್ತಾಗ ಉಸಿರು ಇಲ್ಲತ್ತೆ, ಹೆಸರು ಇರ್ತಕ್ಕಂಥ ಕೆಲಸ ಅದು ಮಾಡಿದಾಗ ಮಾತ್ರ ಮನುಷ್ಯನ ಬದುಕು ಸಾರ್ಥಕ ಆಗ್ತದ ಅಂತ ಹೇಳ್ತಾರೆ ಮಹಾತ್ಮರು. ಸಾರ್ಥಕ ಆಗ್ತದೆ ಅಂತ ಒಂದು ಸಾನ್ನಿಧ್ಯ, ಅಂತ ಒಂದು ಶಕ್ತಿ, ಅಂತ ಒಂದು ಅರ್ಥ ಅದು ಈ ಭಾಗದಲ್ಲಿ ಯಾರು, ಈ ಶಾಲೆ ಯಾರು ಆಳಾಗಿ ದುಡಿದಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಜಮದರ್ ಸರ್, ನಮ್ಮ ಕಾಶಿಂ ಸರ್ ಅಂತಕ್ಕಂಥ ಮಾತು ಹೇಳ್ಬೇಕಾಗ್ತದೆ. ಅವರು ಸಂಬಳಕ್ಕಾಗಿ ದುಡ್ದಿಲ್ಲ. ಅವರು ಎಷ್ಟೋ ಜನ ಸಂಬಳಕ್ಕಾಗಿ ಹೆಂಗಿದ್ರೆ ಸಂಬಳ ಬರ್ತದಂತೇಳಿ ಕುಂದ್ರ ಬಹಳಷ್ಟು ಶಿಕ್ಷಕರು ನೋಡಿದ್ದೀವಿ. ನಾವು ನೋಡಿದೀವಿಲ್ಲ. ಒಬ್ಬ ಶಿಕ್ಷಕ ಕುರ್ಚಿ ಮೇಲೆ ಕಿಟಕಿ ಹತ್ರ ಕೂತು ಗಾಳಿ ಬರ್ತಿತ್ತು, ಭಾಳ ಚೆಂದ ನಿದ್ದೆ ಮಾಡ್ತಿದ್ನಂತ್ರಿ. ಭಾಳ ಆರಾಮ್ ನಿದ್ದೆ ಮಾಡ್ತಿದ್ದ. ಹುಡುಗರು ಹೋದ್ರತಿದ್ವು, ಚೀರ್ತಿದ್ವು. ಮೇಲೆ ಅಧಿಕಾರಿಗಳು ಬಂದ್ರಂತೆ. ಅವಾಗ ಹೇಳಾರ್ದ ಬರ್ತಿದ್ರು. ಇವಾಗ ಮೆಸೇಜ್ ಹಾಕ್ತಾರೆ ಬಹುಶಃ ನಾವು ಓದುವಾಗ. ಅಂಗಿ ಬಿಚ್ಚಿ ನಿದ್ದೆ ಮಾಡ್ತಿದ್ದಾರೆ ಪಾಪ. ಅಂಗಿ ಶೀಟ್ ಹಿಂದು ಕುರ್ಚಿ ಸಿಗಾಕಿ. ಮೇಲೆ ಅಧಿಕಾರಿಗಳು ಬಂದ್ರಂತೆ. ಅಧಿಕಾರಿಗಳು ಎಲ್ಲ ಶಾಲೆ ಮುಗಿಸ್ಕೊಂಡು ಆ ಸರ್ ಶಿಕ್ಷಕರ ಏನು ನಿದ್ದೆ ಮಾಡ್ತದಲ್ಲ ಕುರ್ಚಿ ಕೂತು, ಆ ಬರಿ ಮೇಲೆ ಕೂತಿತ್ತು ಪಾಪ ಸರ್. ಅವಾಗ ಬಾಗಿಲು ತಟ್ಟಿದ್ರು. ಏನ್ರಿ ಸರ್ ಇದು ಅಂದ್ರೆ ದಡಕ್ಕಂಗದ್ರ ಅಂತಾರೆ ಅವರು. ಇಲ್ಲ ಎಲ್ಲ ರೀ ನಿದ್ದೆ ಮಾಡ್ತಿದ್ರ ಏನು ನೀವು ಅಂದ್ರೆ, ಸರಿ ಹೆಂಗಂತ್ರಿ ನೀವು? ಮಕ್ಕಳಿಗೆ ವಿಜ್ಞಾನ ಪಾಠ ಹೇಳ್ತಿದ್ದೆ ನಾನು. ಅಲ್ರಿ ಬರೆ ಮೇಲೆ, ಮತ್ತೆ ಬರೆ ಮೇಲೇನೆ ಮತ್ತೆ ದೇಹದೊಳಗಿರ್ತಕ್ಕಂಥ ಎಲುಬು ನರ ನಾಡಿಗಳು ಏನೆಲ್ಲ ಅವಂತ ನನ್ನ ದೇಹವನ್ನು ಮುಂದಿಟ್ಟವ್ರಿಗೆ ತೋರಿಸಿದೆ ನಾನು. ನನ್ನಷ್ಟು ಬಹಳ ಶ್ರಮಜೀವಿ ಯಾರೂ ಇಲ್ಲ ಇಲ್ಲಿ ಶಾಲೆ ಒಳಗೆ. ಕೇಳ್ರಿ, ಇಂತಿಂಥ ಶಿಕ್ಷಕರು ಇರ್ತಾರೆ. ಆದರೆ ಕಾಡಿನಗೇರಿಯಲ್ಲಿರ್ತಕ್ಕಂಥ ಶಿಕ್ಷಕರು ನೋಡಿ ನನಗೆ ಏನು ಅನಿಸ್ತಂದ್ರೆ, ನಾನು ಯಾಕೆ ಮಗುವಾಗಿ ಬಂದು ಸರ್ ಕೈಯಾಗೆ ನಾ ಶಿಕ್ಷಣ ಕಲಿಬಾರ್ದು ಅನಿಸ್ತೀನಿ. ಈ ಪರಿಸರ ಮಡಿಲಲ್ಲಿ ಎಲ್ಲರೂ ದುಡ್ಡಿಗಾಗಿ ವಿದ್ಯೆ ಕಲಿಸಿದರೆ, ಇಲ್ಲಿ ಕಾಡಿನಗೇರಿ ಕ್ಷೇತ್ರದೊಳಗ ಶಾಲೆ ಬಹುಶಃ ನಾವು ಅಂತೀವಿ
ಉತ್ತರ ಕರ್ನಾಟಕ ಯಾದಗಿರಿ ಜಿಲ್ಲಾ ಶಿಕ್ಷಣವಾಗಿ ಹಿಂದುಳಿದಿದೆ ಅಂತ. ಅದು ಬಹುಶಃ ಯಾರೋ ಬುದ್ಧಿ ಅಜ್ಞಾನಿವಂತ ಇರಬಹುದು. ಇಲ್ಲಿ ಬಂದು ಕಾಡಮಗಿರಿ ಕ್ಷೇತ್ರ ನೋಡು, ಇಲ್ಲಿ ನೋಡಿ ಇಲ್ಲಿ ಬುದ್ಧಿ ಕಲಿ, ಯಾವ ಕ್ಷೇತ್ರ ಹಿಂದುಳಿದಂತ ಇನ್ನೊಂದು ಮಾತಾಡು ಅನ್ಬೇಕಾಗ್ತದೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ವಿದ್ಯೆ, ಸಂಸ್ಕೃತ, ಶಾಲೆ, ಭಾಷೆ, ವೇಷ. ಇವತ್ತ ಮತ್ತೊಂದು ಸಂತಿ ಮೇಳ ಅಂತ ಮಾಡಿದ್ರು. ಸಂತಿ ಮೇಳ ಅಂದ್ರೆ ಏನು ಗೊತ್ತಲ್ರಿ? ಮಕ್ಕಳಿಗೆ ಮುಂದಿನ ಜೀವನದ ಪರಿಜ್ಞಾನ ಇರಲಿ ಅಂತ. ಮೆಣಸಿಕಾಯಿ ಹೆಂಗ ಆವಾಗಿನ ಕಾಲಕ್ಕೆ 1 ರೂಪಾಯಿ 2 ರೂಪಾಯಿ ಇದ್ದು ಅಂತ ಕೇಳ್ತಿರ್ತೀವಿ. ಈಗಿನ ಕಾಲಕ್ಕೆ 50 ರೂಪಾಯಿ 30 ರೂಪಾಯಿ 100 ರೂಪಾಯಿ. ಕಲ್ಲಂಗಡಿ, ಜ್ಯೂಸು ಎಲ್ಲ ನೋಡಿದ್ವಿ. ಅದಕ್ಕೆ ಮತ್ತೆ ದವಾಖಾನೆ ನೋಡಿದ್ವಿ. ದವಾಖಾನೆ ಯಾಕಿಟ್ರಂದ್ರೆ ದವಾಖಾನೆ ಒಳಗನು ಏನೆಲ್ಲ ಒಂದಿಷ್ಟು ಪರಿಜ್ಞಾನ ಇರಲಿ ಮನುಷ್ಯನಿಗೆ ಅಂತ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು ಇಲ್ಲಿ ಮತ್ತೊಂದು ಅದನ್ನು ಸರ್ಕಾರ ರೂಢಿಸಿದೆ ಅಂತ. ಮಕ್ಕಳಿಗೆ ಒಂದು ಸಮಾಜದ ಒಂದು ಪರಿಜ್ಞಾನ ಅಂತಕ್ಕಂಥದ್ದು ಭಾಳ ಬೇಕಂತ. ಆ ಪರಿಜ್ಞಾನದ ಸಲುವಾಗಿ ಸರ್ ಬಹುಶಃ ಇವತ್ತು ಅದು ಜಾರಿಗೆ ತಂದರು. ಇಂಥ ಸರ್ ಪಡಿಬೇಕಾದ್ರೆ ನೀವು ಪುಣ್ಯ ಮಾಡಿದ್ದೀರಿ ಅನ್ಬೇಕಾಗ್ತದೆ. ಪುಣ್ಯ ಮಾಡಿದ್ದೀರಿ. ಇದೆಲ್ಲವನ್ನು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಿಗಕ್ಕೆ ಸಾಧ್ಯ. ಲಕ್ಷ ಲಕ್ಷ ಕೊಟ್ಟು ನಾವು ಅಡ್ಮಿಷನ್ ಮಾಡಿ ಶಾಲೆ ಒಳಗೆ ಓದ್ತೀವಲ್ಲ, ಅಲ್ಲಿ ಏನು ಸಿಗಂಗಿಲ್ಲ. ಅಲ್ಲಿ 1 ವರ್ಷ ಮಾತ್ರ ನಿಮಗೆ ಅವಧಿ. 1 ವರ್ಷ 1 ಲಕ್ಷ ಕೊಟ್ಟು ಹಚ್ಚಿದಾಗ ಮಾರನೇ ದಿನ ಮುಗಿತಂದ್ರೆ ಮತ್ತೆ ಶಾಲೆ ಕರ್ಕೊಂಗಿಲ್ಲ. ಇಲ್ಲಿ 10 ಸಾರಿ ಬಂದು ಫೇಲ್ ಆಗ ಮತ್ತೆ ಬಂದ್ರೆ ಸರ್ ನೀನ್ ಬಾಪ ಅಂತ ಕರಿತಕ್ಕಂಥ ಶಾಲೆ ಅದು ಯಾವ್ದಾದ್ರೆ ಸರ್ಕಾರಿ ಶಾಲೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಸರ್ಕಾರಿ ಶಾಲೆ. ರೊಕ್ಕ ಕೊಟ್ಟು ಹಚ್ಚಿದ ಶಾಲೆಗೆ ಒಂದು ಹುಡುಗ ಹೇಳಿದ್ದಂತೆ, 2 ಹುಡುಗರು ಜಗಳಾಡ್ತಿದ್ವು ಅಂತ. ನನಗ ಶಾಲೆ ಕರ್ಕೊಂಡು ಹೋಗ್ಲಕ್ಕ ಬಸ್ ಬರ್ತದ ಅನ್ನಂತ. ನಾನು ಕರ್ಕೊಂಡು ಹೋಗ್ಲಕ್ಕ ಬಸ್ ಬರ್ತದ, 10 ಲಕ್ಷ ರೂಪಾಯಿ ಬಸ್ ಬರ್ತದೆ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಅನ್ನಂತ ರೊಕ್ಕ ಕೊಟ್ಟು ಹಚ್ಚಿದ ಹುಡುಗ. ಆದ್ರೆ ಗೌರ್ಮೆಂಟ್ ಶಾಲೆ ಓದ್ತಕ್ಕಂಥ ಹುಡುಗ ಅನ್ನಂತ, ನಿನಗೆ 10 ಲಕ್ಷ ಬಸ್ ಬಂದ್ರೆ ಕರ್ಕೊಂಡು ಹೋಗ್ಲಕ್ಕ, ನಮಗ 1 ವಾರ ಶಾಲೆ ಬಿಟ್ಟು ಎಡ್ಮೇಸ್ಟ್ರು ಬರ್ತಾನೆ ಕರ್ಕೊಂಡು ಹೋಗ್ಲಕ್ಕ ಅನ್ನಂತ. ಎಷ್ಟು ಡಿಫ್ರೆಂಟ್ ಸರ್. ಎಡ್ಮೇಸ್ಟ್ರ್ ಬಂದು ನಿನ್ನ ಬಾಳಿಗೆ ಬೆಳಕನ್ನು ತುಂಬತಕ್ಕಂಥ ವಿದ್ಯೆ ಕೊಡ್ತಕ್ಕಂಥ ಸಾಕ್ಷಾತ್ ಶಿವ ಅನ್ಸ್ಕೊಂತಾರ ಅವ್ರು. ಆ ಸರ್ ಬಂದು ನಿನಗೆ ಕರ್ಕೊಂಡು ಹೋಗ್ತಾರಂದ್ರೆ ಈ ಸರ್ಕಾರಿ ಶಾಲೆಯ ತಾಕತ್ತು ಎಷ್ಟಿರ್ಬಹುದು ಅಂತಕ್ಕಂಥದ್ದು ನೀವು ತಿಳ್ಕೋಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಸರ್ಕಾರಿ ಶಾಲೆಯಲ್ಲಿ ಓದಿದ ವ್ಯಕ್ತಿ ಇವತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಒಂದು ವಿಚಾರ ಹೇಳಿಬಿಡ್ತೀನಿ ನಿಮಗೆ. ಸಣ್ಣ ನೋಡಿ, ಟೈಮ್ ಇದೆ ಅನ್ರಿ. ವಿದ್ಯೆನೇ ಕಲಿಲಾರದ ಮನಿತನ, ವಿದ್ಯೆ ಕಲಿಲಾರದ ವ್ಯಕ್ತಿಗಳು ಯಾವ ಥರ ಒಂದಿಷ್ಟು ಅವ್ರ ವರ್ತನೆ, ಅವ್ರ ಭಾಷೆ, ಅವ್ರ ನಡೆ ನುಡಿ ಹೆಂಗಿರ್ತದಂದ್ರೆ ಹೇಳ್ತೀನಿ. ಒಬ್ಬ ದೊಡ್ಡ ಗೌಡ ಇದ್ದಂತೆ, 3 ಅಂತಸ್ತು ಮನೆ ಕಟ್ಸಿದ್ನಂತೆ. ಆ ಮನೆ ಮೇಲೆ ಕುರ್ಚಿ ಹಾಕೊಂಡು ಕೂತಿದ್ನಂತೆ. ಆ ಗೌಡ ಹೆಂಗಿದ್ನಂತ ಕೇಳಿದ್ರೆ ಆನೆ ಥರ ದಪ್ಪಗಿದ್ದಂತೆ. ಆನೆ ಥರ ಇದ್ನಂತೆ ದಪ್ಪಗೆ. ಬಂದ್ರ ಬಾಗಿಲ ಕಿಟಕಿ ಹಿಡಿಸ್ತಿದ್ಲಂತೆ. ಅಷ್ಟು ದೊಡ್ಡ ಗೌಡ ಮೇಲೆ ಕುರ್ಚಿ ಹಾಕೊಂಡು ಕುಂತಾಗ ಶಾಲೆ, ಅವ್ರ ಮನೇನೇ ಶಾಲೆ, ಅವಿದ್ಯಾವಂತರ ಅವ್ರ ಒಟ್ಟ ವಿದ್ಯೆನೇ ಕಲ್ತಿದ್ದಿಲ್ಲಂತೆ. ಆ ವ್ಯಕ್ತಿ ಒಂದು ಹುಡುಗ ನೋಡಿ ಆ ಗೌಡ ನೋಡಿ ಬಹಳ ಒಂಥರ ಅಶ್ರಾಭವಾಗಿ ನಕ್ಕನಂತೆ. ನಗದು ಗೌಡನ್ನಂತ, ನನ್ನ ಮನೆ ಭಾಳ ಚಂದ ಇದ್ದಂಗೆ ಅದು, ಅದಕ್ಕೆ ನೋಡಿ ನಕ್ಕ. ನಾ ಹುಡುಗನ ಮ್ಯಾಕ್ ಕರ್ರಿ ಒಂದು ಸ್ವಲ್ಪ ಚಾಕ್ಲೇಟ್ ಕೊಟ್ಟು ಅನ್ನಂತ. ಆ ಹುಡುಗ ಕರ್ಕೊಂಡು ಆಳುಗಳಿಗೆ ಹೇಳಿದ್ರಂತ, ಕರ್ಕೊಂಡು ಮ್ಯಾಲೆ ಹೋದ್ರಂತ. ಯಾಕೆ ನಕ್ಕಿ ಹೇಳು, ಚಾಕ್ಲೇಟ್ ಕೊಟ್ಟಂತ ಗೌಡ. ಇತ್ತೇನು ಅನ್ನಂತ. ಯಾಕೆ ನಕ್ಕಿ, ನಾನು ಮನೆ ನೋಡಿ ನಕ್ಕಿ, ಯಾಕೆ ನಕ್ಕಿ ಹೇಳು ಅಂತ ಅನ್ನಂತ. ಇಲ್ಲ ಬಿಡ್ರಿ ಗೌಡ್ರೆ, ಇಲ್ಲ ಹೇಳು ಭಾಳ ಚಂದ ನಕ್ಕಿನಿ, ಹೇಳು ಯಾಕೆ ನಕ್ಕಿ. ಯಾಕಿಲ್ರಿ ಗೌಡ್ರೆ, ನೀವು ನೋಡಿದ್ರೆ ಆನಿ ಥರ ದಪ್ಪಗೆ ಇಷ್ಟು ಅಗಲಿದ್ದೀರಿ. ನಾಳೆ ನೀ ಏನಾರು ಸತ್ರೆ ಹೆಂಗ ಹೊರಗೆ ತರ್ತಾರ ಅಂತ ನಾನು ನೋಡಿ ನಕ್ಕಿವ್ರಿ ಅನ್ನಂತವ. ಯಾರು ವಿದ್ಯೆ ಕಲ್ಯಾರದ ವ್ಯಕ್ತಿ ಗೌಡನ್ನಂತ. ಕಟ್ರಲೆ ಒಳಗೆ ಕಂಬಕ್ಕೆ ಮಗನಿಗೆ ಅವನಿಗೆ ಅದ ಕಟ್ರಲೆ ಒಳಗೆ ಯಾರ ಮಗ ಇವ ಇಂಥವ್ರ ಮಗ. ಅವರಪ್ಪ ಕರ್ಸಲಿ ನೋಡ ಮಗನೇ. ಅವರಪ್ಪಗ ಏನಿನ್ ಮಗನಿಗೆ ಗೌಡ ಕಟ್ಟಿ ಹಾಕಿ ಹೊಡಿಕತ್ತಾನ ಬಾ ಅಂತ ಆ ಹುಡುಗನ ತಂದಿಗೆ ಹಿಡಿದಂತ ಹುಡುಗನ ತಂದೆ ಬಂದಂತ. ಯಾಕ್ರಿ ಗೌಡ್ರಿ ನನ್ನ ಮಗ ಏನು ಮಾಡ್ಯಾನ್ರಿ ಅಲ್ಲೋ ಎಂಥ ದೊಡ್ಡ ಸುಳ್ಳು ನೋಡವ ಹೆಂಗ್ ಯಾಕಪ್ಪ ಏನು ಮಾಡಿ ಹಿಂಗೆ ಅಂದೆ ಸತ್ರ ಹೆಂಗೆ ಮಾಡ್ತೀವಿ ಅಂದೇರಿ. ಅದಕ್ಕೆ ಗೌಡ ಕಟ್ಟಿ ಹೊಡ್ಯಕತ್ತಾನಪ್ಪ ಅನ್ನಂತ ತಂದೆ ಅನ್ನಂತ. ಮಗ ಮತ್ತು ತಂದೆ ಹುಷಾರಿದ್ರೆ ಮಗ ಹುಷಾರಿದ್ದಿತ್ತ, ತಂದೆ ಸಾಲಿ ಕಲ್ತ್ರೆ ಮಗ ಸಾಲಿ ಕಲ್ತಿರ್ತದೆ. ತಂದೆ ಅನ್ನಂತ, ಅಲ್ಲ ಮಗನೇ ಎಂಥ ಇದೆ ಗೌಡ ಸತ್ತಾಗ ಎಣ ಹೆಂಗೆ ತರ್ತಾರಂತಂದು ಅದು ಯಾಕೆ ಬೇಕು ನಿನಗ? ಒಳಗೆ ಸಣ್ಣ ಕಡ್ದು ಗೋಳಿ ಚೀಲ ಹಿಡ್ಕೊಂಡು ಬಂದು ಚೆಲ್ಲಿ ಆಯ್ತು ಅನ್ಬೇಕಪ್ಪ. ಅದೇನು ದೊಡ್ಡದನ ಕೋಡಿ ಅನ್ನಂತ ಮಗನಿಗೆ. ಕಟ್ಟಲಿ ಅವನಿಗೆ ಇನ್ನೊಂದು ಮಗ, ಅವನಿಗೆ ನನ್ನ ಕಂಬ ಕಟ್ಟಲಿ ಅನ್ನಂತ. ಆರ ಅಪ್ಪಗನ್ ಕಟ್ಟಿದ್ರತ್ತ. ಆರ ಅಪ್ಪ ಕಟ್ಟಿದ್ಮ್ಯಾಗ ಆರ ಅಪ್ಪ ಇದ್ನಂತ ಮುದುಕ. ಆರ ಮುದುಕ ಇತ್ತಂತ. ಅದಕ್ಕೆ ಹೋಯ್ತು ಸುದ್ದಿ.
ಅದು ಬಂತಂತ. ಯಪ್ಪ ನನ್ನ ಮಗನಿಗೆ ಯಾಕೆ ಕಟ್ಟಿರಿ ಯಾಕೆ ಅಲ್ಲಲ್ಲ, ನಿನ್ನ ಮಗ ನನ್ನನ್ನು ಸತ್ರ ಹೆಂಗೆ ಮಾಡ್ತಾರೆ, ಸಣ್ಣ ಗೋಣಿಚಲ್ಲ ಕಟ್ಟಿ ಹೊರಗೆ ಹಾಕಂತ ತುಂಡು ಮಾಡಿ ಚಲೋ ಅಂತ ನನ್ನ ಮಗ, ನೀನು ಹಿಂಗೆ ಕಲಿಸಿದ್ರೆ ನಿನ್ನ ಮಗನಿಗೆ ಬುದ್ಧಿ ಅಂತ ಮುದುಕ ಹೇಳಿದ್ರಂತ. ಇಬ್ಬರಿಗೆ ಮಗನಿಗೆ ಮೊಮ್ಮಕ್ಕನಿಗೆ ಹೇಳಿದ್ನಂತ ಮುದುಕ. ಅಲ್ಲ ಎಂತ ನೀವು ಗೌಡ ಸತ್ರ ನೀ ಯಾಕೆ ಚಿಂತೆ ಮಾಡ್ತೀರಿ? 4 ಹಾಳು ಇರ್ತಾವ, ಹಾಳುಗಳು ಬಾಗಿಲ ಕಿಟಕಿ ಮೂಳು ಹೊರಗೆ ತರ್ತಾರಲ್ಲ ಕೊಚ್ಚ ಮಕ್ಳಿಗೆ, ನೀವ್ಯಾಕೆ ಚಿಂತೆ ಮಾಡ್ತೀರಿ ಅನ್ನ ಅವನಿಗೆ ಕಟ್ರಲಿ ಅನ್ನಂತ. ಅವನಿಗೆ ಕಟ್ರಿಲ್ಲ ಮತ್ತೆ ಯಾರು ಹೆಂಡ್ತಿ ಮುದುಕಿ ಆಡ್ರಿ ಕರ್ಕೊಂಬರ್ರಿ ಅನ್ನ. ಆ ಮುದುಕಿ ಎತ್ತತ್ತ, ಯಪ್ಪ ಯಾಕೆ ಕಟ್ರಿ ಯಾಕೆ, ಏನು ವಿದ್ಯೆ ಕಲ್ತಿಲ್ಲ ನಿಮ್ಮ ಮನೆಗೆ ಯಾವ? ಇಲ್ಲಪ್ಪ ನಾನು ಮೊದಲೇ ಸರಿ ತೆಗಿಯಕ್ಕೆ ಹೋಗ್ತಿದ್ದೆ ಅಂದ್ಲಂತಾಕಿ. ಯಾಕಂದಾಗ ಹಿಂಗೆ ಆಯ್ತು. ಅಲ್ಲ ಗೌಡ ಸತ್ರು ನೀವು ಮೂವರು ಯಾಕೆ ಚಿಂತೆ ಮಾಡ್ತೀರಿ? ಮ್ಯಾಲೆ ದಪ್ಪನವಾಗದೆ ಭಟ್ರವಾಗದವಾಗಿತ್ತು ಕಡಿಗೋಳೆ ಅಂತ ಬೈದ್ಲಂತೆ. ಇದರ ಅರ್ಥ ಏನಂದ್ರೆ, ಒಬ್ಬ ವ್ಯಕ್ತಿ ವಿದ್ಯೆ ಕಲೀಲಿಲ್ಲ ಅಂದರೆ ಮನೆಯೊಳಗೆ ಯಾರೂ ಸಂಸ್ಕಾರವಂತರು ಆಗೋಂಗಿಲ್ಲ, ಮನೆಯೊಳಗೆ ಯಾರೂ ವಿದ್ಯಾವಂತರು ಆಗೋಂಗಿಲ್ಲ. ಅದಕ್ಕಾಗಿ ನಮ್ಮ ಬದುಕಿಗೆ ಒಂದಿಷ್ಟು ಬೆಳಕು ಬೇಕಾದರೆ ನಾವು ಎಲ್ಲಿ ಬರಬೇಕಂತ ಕೇಳಿದರೆ, ಒಂದು ಮಠದ ಅಂಗಳ, ಇನ್ನೊಂದು ಶಾಲೆಯ ಅಂಗಳದಲ್ಲಿ ಬಂದಾಗ ಮಾತ್ರ ನಮ್ಮ ಬದುಕು ಪಾವನ ಆಗ್ತದ ಅಂತ ಹೇಳ್ತಾರೆ. ಪಾವನ ಇಷ್ಟೇ ಬದುಕು ವ್ಯತ್ಯಾಸ ಇರುತ್ತದೆ ಮನುಷ್ಯನಿಗೆ. ಒಂದು ಮನುಷ್ಯ ಜ್ಞಾನಿವಂತ ಆಗಬೇಕಾದ್ರೆ ಒಂದು ಶಾಲೆಗೆ ಬಂದಾಗ ಮಾತ್ರ. ನಾನು ಇವತ್ತಿನ ಇಲ್ಲಿ ಬಂದು ಕುಂತಿರಬೇಕಾದ್ರೆ ಎಲ್ಲ ಈ ಥರ ಶಿಕ್ಷಕರ ಕೈಲಿ ಏಟು ತಿಂದು ಹೊಡೆಸ್ಕೊಂಡ ಮೇಲೆ ನಾನೊಬ್ಬ ಸ್ವಾಮಿ ಆಗಿದ್ದೀನಿ, ಇಲ್ಲಾಂದರೆ ಸ್ವಾಮಿ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಸರಿ ಶಾಲೆ ಓದ್ತಿದ್ದೆ ರೀ, ಜಮದರ್ ಸರ್ ಅವರೇ ಸರ್, ನಾನು ಮೂಡ ಶಾಲೆಗೆ ಹೋಗ್ತಿದ್ದೆ ರೀ. ಹೋದಾಗ ಎಲ್ಲ ಭಾಳ ಶಿಕ್ಷಕರು ಹೊಡಿತಿದ್ರು, ನಮ್ಗೆ ಆಂಬಾಕ್ಷರು ಬರ್ತಿದ್ದಿಲ್ಲ. ನನಗೆ ಭಾಳಷ್ಟು ಒಂದು ಸರಿ ಅದು ರೂಲ್ ಬಡಿಗೆ ಅಂತದು ಬರೀ ಅಂಜಿಕೆ ಇಡ್ತಾರಂತ ಮಾಡಿದ್ದೆ. ಅದು ನಾನು ಏನು ಬಡ್ಲಾರ್ದಾಗ ಅದು ಒಂದು ಸರಿ ನಮ್ಮ ಹನುಮಂತಪ್ಪ ಸರ್ ಅಂತ ಒಂದು ಸರಿ ಹೊಡೆದ್ರು. 2 ದಿನ ಕೈ ಬಾಯ್ತು. ನಮ್ಮ ಅಪ್ಪಗೂ ಹೇಳಿದೆ, ಎಲ್ಲ ಸರ್ ಹೊಡೆದಾರ ಕೈ ಬಾತದ ರೂಲ್ ಬಡಿಗೆ ಅದ ಅಂದೆ. ಬಹುಶಃ ಇವ್ರ ಧ್ವನಿ ಕೇಳಿದ್ರೆ ನನಗೆ ಅಂಜಿಕೆ ಬರ್ತಿತ್ತು ಗಪ್ಪ ಗಂದಾಗೆ. ಇವ್ರ ಧ್ವನಿನೇ ಇಷ್ಟ ಆದಂದರೆ ಅವರು ಇರ್ತಕ್ಕಂಥ ಬೆತ್ತದ ಏಟು ಹೇಗಿರ್ಬೋದು ಅಂತಕ್ಕಂಥದ್ದು ಭಯ ಆಯಿತು ನನಗೆ. ಸರ್ ಹೊಡೆದಾಗ ನಮ್ಮ ತಂದೆಗೆ ಹೇಳಿದೆ. ನಮ್ಮ ತಂದೆ ಬಂದರು, ಲೋಕಾಪುರ ಪೂಜ್ಯರವರು. ನಿಮ್ಮ ಶಾಲೆ ನೋಡ್ಲಕ್ಕೆ ಬಂದಾರ ಅವ್ರು, ಲೋಕಾಪುರಲಿಂದ ಬೆಳಗಾವಿ ಜಿಲ್ಲೆಯಲ್ಲಿ ನಿಮ್ಮ ಶಾಲೆ ನೋಡ್ಲಕ್ಕೆ ಬಂದಾರ ಅವರು. ಅವರು JS ಸುತ್ತೂರು ಮಠದಲ್ಲಿ ಕಲ್ತಿದ್ದಾರೆ, MA PhD ಅವ್ರದ್ದು. ಹಾಗಾಗಿ ಅವ್ರು ನಿಮ್ಮ ಶಾಲೆ ನೋಡ್ಲಕ್ಕೆ ಬಂದಾರ. ಭಾಳ ಹೇಳ್ತಿದ್ದೆ ಅವ್ರಿಗೆ. ನಮ್ಮ ಕ್ಲಾಸ್ಮೇಟ್ ಮೈಸೂರಲ್ಲಿ ನಾವೆಲ್ಲ ಜೊತೆಲಿ ಓದಿದ್ದೆವರು. ಸರ್ಗೆ ಹೇಳಿದೆ, ಸರ್ ಬಂದರು. ಸರ್ ಏನು ಮಾಡಿದ್ರೆ ಅಂತ ಕೇಳಿದ್ರೆ, ನಮ್ಮ ಅಪ್ಪನ ಕರ್ಕೊಂಡು ಬಂದೆ. ನಮ್ಮ ಅಪ್ಪನ ಕರ್ಕೊಂಡು ಬಂದಾಗ, ಯಾಕ್ರಿ ನಮ್ಮ ಮಗನಿಗೆ ಹೊಡೆದ್ರಿ ಅಂತಲ್ಲ. ನಿನ್ನ ಮಗ ಏನು ಓದೋದಿಲ್ಲ ಬರೋದಿಲ್ರಿ ಗುರುಗಳೇ, ಹಸಿ ದಡ್ಡ ಅನ್ರಿ ಇವ, ಏನು ಮಾಡ್ಬೇಕು ನೋಡ್ರಿ ಅಂದ್ರೆ ನಮ್ಮ ಅಪ್ಪ ಏನು ಅನ್ಬೇಕ್ರಿ, ಹೊಡೆದ್ರಿ ಇನ್ನೊಂದು ಆ ಕೇಟ್ ಕಂಬ ಕಟ್ಟಬೇಡ್ರಿ, ಇವ್ನಿಗೆ ಬಿಡಬೇಡ್ರಿ ಶಾಲೆಗೆ ಅಂದ್ರಿ ಅವ್ರು. ಅಂದ್ರೆ ಸರ್ಕಾರಿ ಶಾಲೆ ಒಳಗ ಯಾವ ರೀತಿ ಇರ್ತದೆ ಅಂತ ಕೇಳಿದ್ರೆ, ಒಂದು ಚಡಿಯ ಏಟು ನಿಮ್ಮ ಬದುಕನ್ನು ರೂಪಿಸ್ತಕ್ಕಂಥ ಶಕ್ತಿ ಆಗ್ತದಲ್ಲ, ಅದು ನಿಜವಾದ ಭವಿಷ್ಯ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ನಿಜವಾದ ಭವಿಷ್ಯ. ಒಂದು ರೈತರಿಗೆ ಹತ್ತಿದ ಮಣ್ಣಿನ ಧೂಳು ಈ ಸಮಾಜಕ್ಕೆ ಅನ್ನ ಕೊಟ್ಟರೆ, ಒಬ್ಬ ಶಿಕ್ಷಕ ಹತ್ತಿದ ಪೆನ್ಸಿಲಿನ ಧೂಳು ನಿಮ್ಮ ಬದುಕಿಗೆ ಬಣ್ಣವನ್ನು ತುಂಬುತ್ತದಲ್ಲ, ಅದು ಶ್ರೇಷ್ಠವಾದ ಬದುಕು ಯಾರ್ದಂತ ಕೇಳಿದ್ರೆ ಒಬ್ಬ ಶಿಕ್ಷಕರ ಪಾತ್ರ ಬಹು ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಬಹುಶಃ ಶಿಕ್ಷಕರಂದ್ರ ಅದು ಒಂದು ಗುರು ಅಂದ್ರಕ್ಕಿಂತ ಶಕ್ತಿ, ಅದೊಂದು ನಮ್ಮ ಗುರುವಿನಲ್ಲಿ ಶಕ್ತಿ ಅಂತ ಹೇಳ್ತಾರೆ. ಅವರು ತಮ್ಮ ಬದುಕನ್ನು ಹೇಗೆ ಅಂತ ಕೇಳಿದ್ರೆ, ತಮ್ಮ ಬದುಕು ಗಂಧದಂತೆ ತೇಯ್ದು ಸೂರ್ಯನಂತೆ ಸುಟ್ಟು ನಿಮಗೆಲ್ಲರಿಗೆ ಬೆಳಕನ್ನು ತೋರ್ತಕ್ಕಂಥ ಒಂದು ಸಾಧನೆಯ ಕೀರ್ತಿ ಅದು ಯಾರು ಅಂತ ಕೇಳಿದ್ರೆ ಶಿಕ್ಷಕರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಶಿಕ್ಷಕರದು ಅಂತ ಶಿಕ್ಷಕರು ಇದ್ದಾಗ ಮಾತ್ರ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯ ಆದ. ಇಲ್ಲಾಂದ್ರೆ ನಾವೊಂದು ಅಜ್ಞಾನಿ ಆಗಿ ಜೀವನ ಒಂದು ಜಗತ್ತವನ್ನು ಬಹು ಅಜ್ಞಾನ ರೂಪದಾಗಿ ತಲುಪ್ತದಂತಕ್ಕಂಥ ಮಾತನ್ನು ಹೇಳ್ತಾ, ತಮಗೆಲ್ಲರಿಗೆ ಒಂದು ಮಾರ್ಗದರ್ಶಕರಾಗಿ ಒಂದು ಶಿಕ್ಷಣದ ಬೆಳಕನ್ನು ತೋರ್ತಕ್ಕಂಥ ಶಕ್ತಿ ದಿವ್ಯ ಪರಂಪರೆಯ ಭವ್ಯ ಗುರುಗಳಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ತಮಗೆಲ್ಲರಿಗೆ ಶಿಕ್ಷಕರಿಗೆ ಮುದ್ದು ಮಕ್ಕಳಿಗೆ ಎಲ್ಲರಿಗೆ ಮತ್ತೊಮ್ಮೆ ಭಕ್ತಿಯ ಶರಣು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಮಲ್ಕಪ್ಪ ಸರ್ ಅವ್ರ ಕೈಯಾಗೂ ನಾವು ಕಲಿಬೇಕಾಗಿತ್ತು. ನಮ್ಮ ಭವಿಷ್ಯ ಚಟ್ನಾಳಿಗೆ ನಾನೇ BS ಮಾತಾಡಿ ಸರಿ ನಮ್ಮ ಚಟ್ನಾಳಿ ಸ್ಕೂಲ್ಗೆ ಹಾಕೊಂಡು ಹೋಗ್ಬೇಕಂತ ಮಾಡೀನಿ ಸರ್. ನಮ್ಮ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊತೀನಿ ಚಟ್ನಾಳಿ, ಅಲ್ಲಿ ಒಂದು ಸ್ವಲ್ಪ ಉದ್ಧಾರ ಆಗಲಿ ಅಂತ. ಶಾಲೆ ನೋಡ್ತೀವಿ ಅರಮನೆ ಅವ, ಹುಡುಗರು ನೋಡ್ತೀವಿ ಏನ್ ಜಂಗಳು ದನ ಆಗ್ಯಾವ, ಶಿಕ್ಷಕರು ನೋಡ್ತೀವಿ ಇಬ್ಬರೇ ಅದಾರ.
ಅಲ್ಲಿ ಕಲ್ತಿವೆ ತಂದಾರ ಮತ್ತೆ ಗೆಸ್ಟ್ ಟೀಚರ್ಗಳು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಭವ್ಯ ಭಾರತ ಆಗ್ಬೇಕಾದ್ರೆ ಶಿಕ್ಷಕರ ಕೊಡುಗೆ ಬಹಳಷ್ಟು ಅಪರೂಪ ಅಂತಕ್ಕಂಥದ್ದು ಹೇಳ್ತಾ, ಈ ಶಿಕ್ಷಕರ ಒಂದು ಹಾದಿ ನಿಮಗೆ ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ತದೆ ಅಂತಕ್ಕಂಥ ಹೇಳ್ತಾ, ತಮಗೆಲ್ಲರಿಗೆ ಶುಭವಾಗ್ಲಿ. ಮತ್ತೊಮ್ಮೆ ಎಲ್ಲಾ ಗುರುವೃಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪೂಜ್ಯರು ಒಂದೆರಡು ಮಾತಾಡ್ತಾರ. ಅವರು ನಿಮ್ಮ ಶಾಲೆ ಸಲುವಾಗಿ ಬಂದಿದ್ದಾರೆ. ತಮಗೆಲ್ಲರಿಗೂ ಒಳ್ಳೆ ಆಗಲಿ. ಮತ್ತೊಮ್ಮೆ ಶರಣಾರ್ಥಿ.